ಏನಮ್ಮ ಏನು ಮುಖ್ಯವಾದ ವಿಚಾರ ಮಾತಾಡ್ಬೇಕು ತಟಪಟ್ನೆ ಬಲ ರಮೇಶ ಅಂದೆ. ಏನಮ್ಮ ಏನು ಮಾತಾಡ್ಬೇಕಾಯ್ತು? ಕೆಲ್ಸಕ್ಕೆ ಹೋಯ್ತಿದೆ. ನೀನು ನೋಡ್ರೆ ಆಮೇಲೆ ಹೋಗುವಂತೆ ಬಾ ಏನೋ ಮಾತಾಡ್ಬೇಕು ಅಂದೆ ಏನು? ಲೇ ನಾನು ಈಗ ಸುತ್ತಿ ಬಳಸಿ ಮಾತ್ಕಿ ತಾಡಕ್ಕೆ ಹೋಯ್ಕಿಲ್ಲ. ಮಾತ್ಕಿ ತಾಡೋದು ಇಲ್ಲ ಆಯ್ತಾ. ಹೇಳದ ನೋಡು, ಕುಳ್ಳೋನ್ಗೆ ಹಳೆಯ ಸಾಲಗಳು ಬೇಕಾದಷ್ಟವೆ. ನೀನು ಅವನಿಗೆ ಇನ್ನೂ ಸಾಲ ಅದಕ್ಕೆ ಬೇಡ. ನೀನು ಹೇಳ್ತೀವಿ ಆಸ್ಪತ್ರೆ ಖರ್ಚ ಏನು ಮಾಡಿದನೋ ಏನು ಮಟ್ಟಿದನೋ ಅದನ್ನು ನೀನು ವಹಿಸ್ಕೊ. ಅವ್ನು ಇರ್ತಿ ಬಸ್ರಾದಾಗ ಬಾಣ್ತನ ಆದಾಗ ನೀವು ಯಾರೂ ಖರ್ಚು ಮಾಡಿಲ್ಲ, ನೀವು ಯಾರು ಕೊಟ್ಟಿಲ್ಲ ಮಾಡಿಲ್ಲ. ಅವ್ನ ಕಷ್ಟ ಅವನಿಗೆ, ಆದರೆ ಅವ್ನು ಮಾಡವನೇ ಅಂದ್ಬಿಟ್ಟು ನೀವು ಅವನಿಗೆ ಎಲ್ಲನೂ ಹೊರ್ಸಕ್ಕೆ ಹೋಗಬೇಡಿ ಆಯಿತಾ. ಅದಕ್ಕೆ ಆ ಸಾಲ ಗೀಲ ಎಲ್ಲ ಅದಲ್ಲ ವಹಿಸ್ಕೊಳ್ಳಿ ನೀವು. ನಿನ್ಗೆ ಹೆಡ್ತಿಗೆ ಎಷ್ಟು ಸಾಲ ಆಗಿರೋದು, ಅವ್ನು ಹೇಳ್ತಿದ್ದು ವಾಲೆ ಮಡ್ಗವನೆ. ಬಾಣ್ತಿ ಅನ್ನೋದನ್ನು ಕಾಣ್ತಾನೆ ಬಿಚ್ಚಿಸ್ಕೊಂಡು ನಾವು ವಾಲೆ ಮಡ್ಗವನೆ. ಅವು ಬಿಡ್ಸಿಸ್ಕೊ. ಅದೇ ಸಣ್ಣ ಪುಟ್ಟ ಒಂದು 15,000 ಸಾಲ ಮಾಡವನೆ. ಅವನ್ನೆಲ್ಲವ ನೀವೇ ನೋಡ್ಕೋಬೇಕು. ಸುಮ್ಮನೆ ಅವನ ಮೇಲೆ ಎಲ್ಲನೂ ಒರ್ಸಕ್ಕೆ ಹೋಗ್ಬೇಡಿ. ಅವ್ನ ಕಷ್ಟ ಅವನಿಗೆ. ಆಮೇಲೆ ಈಗ ನಿಮಗೆ ಬಿಡ್ಸ್ಕೊಡೋಕೆ ಆಯ್ಕಿಲ್ವಾ, ಬಡ್ಡಿ ಕಟ್ಕೊಂಡು ಹೋಗು, ಬಿಡಿಸ್ಕೊಡು. 4 ತಿಂಗಳು ಟೈಮ್ ತಗೋ, ಈ ಪಾಯಿ ಬಿಡಿಸ್ಕೊಡು. ಹಂಗನ್ಬಿಟ್ಟು ಇರೋನೆಲ್ಲ ಕುಳ್ಳನ ಮೇಲೆ ಸಾಲ ಹತ್ಕಿ ಅವನು ಸಾಲಗಾರನ ಮಾಡೋಕೆ ಆಯ್ಕಿಲ್ಲ. ಹಳೆಯ ಮೈ ತುಂಬ ಸಾಲ ಓದ್ಕೊ ಕೂತವನೆ. ಇನ್ನೇನು ಏನು ಮನೇಲಿರೋರ ಮೇಲೂ ಮಾಡ್ಬೇಕಾ? ಅದಕ್ಕೆ ತಳಗೆ ಹೇಳ್ಬಿಡದ ಹೇಳಂತಿದ್ದ. ನೀನೇನೋ ಆಸ್ಪತ್ರೆಲ್ಲ ಕುತ್ಕೊಬಿಟ್ಟೆ. ಆ ಮಹೇಶ ನೋಡ್ರೆ ಅವನಂತೂ ಇಲ್ಲ ಇಲ್ಲ ಅನ್ಕೊಂಡು ಹಂಗೆ ಕುತ್ಕೊಬಿಟ್ಟ. ಇನ್ನು ಎತ್ತಾಗಂತ ಮಾಡಬೇಕು. ಕುಳ್ಳ ಆಗಿದ್ಕೆ ಏನೋ ಕೈ ಹಿಡ್ದ, ಕಷ್ಟ ಎಲ್ಲ ಅದ. ಅದಕ್ಕೆ ಸುಮ್ಮನೆ ನೀವು ಅದು ಅಂತ ತಲೆ ಕೆಡ್ಸ್ಕೊಬೇಡಿ. ಹೋಗಿ ಇದು ಮಾಡಿ ನಡಿ, ಸಾಲಾಗಿರ ನೀವೇ ತೀರ್ಸ್ಕೊಳ್ಳಿ. ನಿನ್ನ ಇರ್ತಿ ಸಲ ನೀನೇ ತೀರ್ಸ್ಕೊ. ಅಮ್ಮ ಒಂದ್ಕೆ ಇದ್ದಿದ್ರೆ ಏನೋ ಒಂದು ಮಾಡ್ಬೋದಾಗಿತ್ತು. ಒಟ್ಟಿಗೆ ಇದ್ದಿದ್ರೆ ಎಲ್ಲ ಹೊಲಗಿಲೆಲ್ಲ ಮಾಡ್ಕೊಂಡು. ಈಗ ಅವ್ರವ್ರ ಪಾಲವ್ರವ್ರು ತಗೊಂಡಿದ್ದೀರಿ. ಈಗಲೂ ನಾವು ಸಾಲ ಉತ್ಕೊಳಕ್ಕೆ ಆಯ್ಕಿಲ್ಲ. ಅದಕ್ಕೆ ತಳು ಹೇಳ್ಬಿಡದ. ಅಲ್ಲೇ ಹೇಳ್ತಾ ಕೂತ್ಕೊಂಡ್ರೆ ಜಗಳ ಮಾಡ್ತಾ ಕೂತ್ಕೊಳಕ್ಕೆ ಆಯ್ಕಿಲ್ಲ. ಅಲ್ಲೇ ಕಷ್ಟದಲ್ಲಿರ್ತೀವಿ. ನೀನು ಅಲ್ಲಿ ಜಗಳ ಮಾಡ್ತಾ ಕೂತ್ಕೊಳಕ್ಕದ. ಆಗ ದುಡ್ಡು ಮುಖ್ಯ ಆಗಿತ್ತು. ಕುಳ್ಳ ಹೆಂಗೋ ಈಸ್ಕೊಟ್ಟ. ಈಗ ಸುಮ್ಮನೆ ನೀವು ಅದು ಇದು ಅನ್ಕೊಂಡು ಕಾಲ ಕಡ್ಕ ಕೂತ್ಕೊಬೇಡ. ಗೇಯ್ತಿದಿ ಸಾಲ ತೀರ್ಸ್ಕೊ ಮುಟ್ಕೊ ಇರುವಷ್ಟೇ. ಅಲ್ಲ ಕಣ್ಲ ನೀನು ಇರ್ತೆ ಹೊಡ್ಬಿ ಅವಲ್ಲ ಕಾಣ್ದನೆ ಹಟ್ಟಿಲಿ ತಕೋಗಿ ಮುಡಿಕೊಂಡಿದ್ದಿಲ್ಲ. ಇನ್ನು ಮಾನ ಮರದಿ ಬೇಡವಾ? ಲೋಪರ್ ನನ್ನ ಹಾಡ್ಕಳ್ನೆ ತು ದರ್ದು ನನ್ನ ಹಾಡ್ಕಳ್ನೆ ಹೆಂಗೆ ತಕೋಗಿ ಮುಡಿಕೊಂಡಿದ್ದ ನೋಡು. ಯಾರಿಗೂ ಹೇಳಿಲ್ಲ ಮನೇಲಿ, ದರ್ದು ನನ್ನ ಹಾಡ್ಕಳ. ನೀನು ಇರ್ತಿ ಹೇಳಿದಾಳೆ ನಾಟ್ಕಡ್ಕೊಂಡು ನಿಂತವಳೆ. ಕಷ್ಟ ಸುಖಕ್ಕಾಯ್ತಿಲ್ವಾ? ನಾವು ದುಡ್ಡಿಗೆ ಪರದಾಡ್ತೇವೆ, ಕಾಸಿಲ್ಲ ದುಡ್ಡಿಲ್ಲ ಅಂತವ. ಒಡ್ಬೇಕು ಹೇಳಿದ್ರೆ ಇಲ್ಲ ಕಣವ ಮಡ್ಬಿಟ್ಟಿವಿ ಸಾಲಕ್ಕೆ ಅಂತ ಕೂತವಳೆ. ಏನು ಮನೆ ಕಟ್ಟಕ್ಕೆ ಸಾಲ ಮಾಡ್ಕೊಂಡಿದ್ದೀರಾ? ಇಲ್ಲ ಮಕ್ಳಿಗೆ ಸಾಕಕ್ಕೆ ಸಾಲ ಮಾಡ್ಕೊಂಡಿದ್ದೀರಾ? ಸ್ಕೂಲ್ಗೆ ಕಾಲೇಜು ಕಟ್ಟಕ್ಕೆ ಸಾಲ ಮಾಡ್ಕೊಂಡಿದ್ದೀರೋ? ಇಲ್ಲ ಮದುವೆ ಮುಂಜಿ ಮಾಡಿದ್ದೀರಾ? ಅಕ್ಕ ತಂಗಿರ್ದೆ ಏನೂ ಇಲ್ಲ. ತಿನ್ನಕ್ಕೆ ಉಣ್ಣಕ್ಕೆ ಕಂಡವ್ರಿಗೆ ಸಾಲ ಮಾಡ್ಕೊಂಡು ಮಿಟ್ಕೊಂಡು. ಅದೇ ಸುಮ್ಮನೆ ಯಾಕೆ ಹಿಂದಿದ್ದು ಮುಂದಿದ್ದೆಲ್ಲವ ಅದೇ ಕಂಗಾಡ್ತಿದ್ದೀರಿ ನೀವು? ಅದೆಲ್ಲ ಬೇಕಾ? ಏಟ್ರಮ್ಮು ಅಕ್ಕ ಏನೋ ಮಾತಾಡ್ತಾಳೆ ತಾನೆ, ಮುಚ್ಕೊಂಡು ನಿಂತ್ಕೊ ನೀನು. ಓ ಬತ್ತಾವಳಲ್ಲಿ ಮದುವೆಗೆ ಬಾಯಿ ಹಾಕೊಂಡು ಹೇಳುವೆ ನಿನ್ನ ಮಗನಿಗೆ. ನಿಂತ್ಕಡೆ ಮುಚ್ಕೊಂಡು. ಅಲ್ಲ ಅದೇ ಹಿಂಗಾಡರು ಏನ್ಲ ಬಾಯಿ ಹಂಗೆ ಮುಚ್ಕೊಂಡು ನಿಂತ್ಕೊಬಿಟ್ರೆ ಏನು ಅರ್ಥ ಆಗ್ತದ? ಏನು ಮಕ್ಕಳು ದರ್ದು ನಾನು ಹಾಡ್ಕೊಂಡೆ ಮುಚ್ಕೊಂಡು ನಿಂತಿರ ನೋಡು. ಬಾಯಿ ಹೆಂಗೆ ಮುಚ್ಕೊಂಡು ನಿಂತಿದ್ದನು. ಓ ಏನು ನಾಟ್ಕಾಡ್ತಾ ಇದೆಯಾ ನಾಟ್ಕವ? ಅಲ್ಲ ಕಣಮ್ಮ, ಈಗ ಸಾಲ ಎಲ್ಲ ಜಾಸ್ತಿ ಆಗದೆ ಬಡ್ಡಿ ಎಲ್ಲ ಕಟ್ತಾವಿ. ನೀವು ಸ್ವಲ್ಪ ದಿವಸ ಹೆಂಗೋ ನೋಡ್ಕೊಳ್ಳಿ, ಇನ್ನೊಂದು 2 ತಿಂಗಳಾಗಲಿ. ಆಮೇಲೆ ನಾನೇ ಎಲ್ಲ ನೋಡ್ಕೊಬೋಯ್ತೀನಂತೆ. ಅಮ್ಮ ತಡೋ ಸಕಟ ಕೊಟ್ಟು ಬರ್ತೀನಿ. ಅಲ್ಲಕಲ್ಲ ಏನು ನಾಟ್ಕಾಡ್ತಿದ್ಯಾ ನಾಟ್ಕವ? ಜ್ಞಾನ ಬೇಕು ಕಲ. ಎಡ್ತಿಗೆ ಬಾಣ್ತನಕ್ಕೆ ಬಸ್ತನಕ್ಕೆ ಖರ್ಚು ಮಾಡಬೇಕು ಮುಟ್ಬೇಕು ಅಂತ ಕಂಡೋರ್ ಮೇಲೆಲ್ಲ ಕಲ ಹೊರೆಯಾಗೋದು. ನಾನು ಕಂಡೋರ್ನ ನೆಚ್ಕೊಂಡೆಲ್ಲ ಜೀವನ ಮಾಡೋದು. ಓ ಮಕ್ಕಳಿಲ್ಲ ಅಂತಿದ್ದು. ಈಗ ನಿನ್ನ ಅವತಾರ ಮರುವದಿಯಿಂದ ಗೇದುಪದು ಐಕ್ಳು ಸಾಕಕ್ಕೆ ದುಡ್ಡು ಕಾಸು ಉಳಿಸು ನಡಿ. ದರ್ದು ನಾನು ಹಾಡ್ಕೊಳ್ಳೆ ಬಂದವನೇ. ನಾನು ಬೈಬಾರ್ದು ಅನ್ಕೊಂಡಿದ್ರೆ ಸರಿಯಾಗಿ ನಾಟ್ಕಾಡ್ತಿದ್ರಿ ಕಲ ಗಂಡ ಹೇಳ್ತೀರಿ ಇಬ್ರುವೆ. ಓ ಒಳ್ಳೊಳಗೆ ನೋಡು ಒಡವೆಯ ಮುಡಿಕೊಬಿಟ್ಟವ್ರೆ ಮುಡಿಕೊಂಡು. ಹೇಳಿದ್ದೆ ಇನ್ನು ನೀನು ಒಡವೆಯ ಕಿತ್ಕೊಂಡು ತಿನ್ಕತ್ತಿದ್ವಾ? ನಿಮ್ಮ ಒಡವೆ ಹೊಸ್ಕೊಳ ಏನೂ ಇಲ್ಲ. ನೋಡಿ ಹೆಂಗೆ ನಾಟ್ಕಾಡ್ತಿದ್ರೆ ಹೆಂಗೆ ನಾಟ್ಕವ. ದರ್ದು ನಾನು ಹಾಡ್ಕೊಳ್ದಿರ ನಿಮ್ಮ ಹೇಗೆ ಬೆಂಕಿ ಹಾಕ ನಾಟಕ ಆಡ ಚಂದ ನೋಡು ನಾಟ್ಕವ. ಏನೀಗ ನಾವು ಒಪ್ಕೊಳಕಿಲ್ವ ಅಷ್ಟು ಹೇಳು ನೀನು. ಜಾಸ್ತಿ ಮಾತಾಡಬೇಡ ನಿಂತ್ಕೊಂಡು ನೀನು. ಓ ಏನು ತಾಳು ಸರಿ ಆಯ್ತಾನೆ ಇವತ್ತಿನ ನಾಳೆಗೆ ಸರಿ ಆಯ್ತಾನೆ ಅಂತ ನಾವು ಅನ್ಕೊಂಡಿದ್ರೆ ಇದೇ ನಾಟಕ ಕಲಿಬೇಡ ನೀನು. ಪಾಲ್ ತಕ ಹೊಡ್ಬಿಟ್ರಿ ಈಗೇನು ಬಂದು ಒಳಗೆ ಸೇರ್ಕೊಳಕ್ಕೆ ಬಂದಿದ್ದೀರಾ? ಒಳಿಕೆ ಜೀವನ ಮಾಡ್ಕೊಂಡು ಮುರಿಯೋದಿಂದ ಹಚ್ಕೊಟ್ಟಾಗ ಹೋದ್ರೆ ಸರಿ ಆಯಿತು. ನೀನು ಬೇಕಾದ್ರೆ ಕೋಪ ಮಾಡ್ಕೊಂಡು ಸರಿಲ್ಲ ಊದು ಹುಬ್ರಿಸ್ಕೊಂಡು ಸಿಕ್ಕಿಲ್ಲಕಲ್ಲ. ನಿಮ್ಮನ್ನ ಬೇಜಾರು ಮಾಡ್ಕೊತಾರೆ ಅದು ಮಾಡ್ಕೊತಾರೆ ಅನ್ಕೊಂಡು ನಾವು ಬಿಟ್ಕೊಬೋದ್ರೆ ಅದೇ ಸರಿಯಾಗಿ ಮಾಡ್ಬಿಡ್ತಿದ್ದೀರಿ. ಸರಿಯಾಗಿ ಒಪ್ಕೊಂಡು ಬಿಡ್ಸ್ಕೊ. ಏನಿನ ಈಗಲೇ ಬಿಡ್ಸ್ಕೊಡು ಅಂತ ಇಲ್ಲ. ನಮಗೂ ಅರ್ಥ ಆಯ್ತದೆ ನಿನ್ನ ಕಷ್ಟ ಸುಖ. ಬಡ್ಡಿ ಕಟ್ಕೊಂಡು ಹೋಗು, ಬಡ್ಡಿ ಕಟ್ಕೊಂಡು ಬಿಡ್ಸ್ಕೊಡು ಅಷ್ಟು ದಿವಸ ಆದಮೇಲೆ. ಲೇ ರಮೇಶ ನಂಗೆ ಸುಮ್ಮನೆ ನಿಂತ್ಕೊಂಡ್ರೆ ಆದದ? ಅದೇನೋ ಹೇಳು ನೀನು. ಅಮ್ಮವರು ಅದು ಇದು ಅಂತ ಏನೇನೋ ಕೇಳ್ತಾ ಕೂತವ್ರೆ. ಇವ್ ನೋಡ್ರೆ ಬಾಯಿ ಮುಚ್ಕೊಂಡು ನಿಂತವ್ನೆ. ಏನು ಗೊತ್ತಾಯ್ತಿಲ್ವ ಈ ಗಂಡ್ಸ್ಗೆ? ಏನ್ಲಾ ಏನು ಕಟ್ಟಿಯೋ ಕಟ್ಟಕ್ಕಿಲ್ವೋ? ಓಹೋ ಹಿಂಗೆ ಮಾಡ್ಬಿಟ್ರೆ ಆಯ್ತಕ್ಕಂತ ತಕೋ ಇವ್ರಿಗೆ. ಹಿಂಗೆ ಮಾಡ್ಬಿಟ್ರೆ ನೋಡಿ ಹೆಂಗೆ ನಿಂತಿದ್ದಾನು. ಐಕಿಲ್ಲ ಅನ್ಕ ನಿಂತಿರೋದು ಅದಕ್ಲೆ. ಏನು ಅವ್ನು ಹೇಳ್ತಿಗೇನು ಸಾಲ ಮಾಡಿ ಒಡವೇನು ಮಾಡಿಲ್ಲ. ನಿನ್ನ ಹೇಳ್ತಿಗೆ ಮಾಡಿರೋದು ಏನೋ ಕಷ್ಟಕ್ಕಾಗವನೇ. ಮುರುವದಿಂದ ನಿಯತ್ತಿರಲಿ ನಿಮಗೆ. ನಿಯತ್ತಿಲ್ಲ ನಾಯಿಗಳತ್ತಂದು. ನೋಡು ಕಷ್ಟದಲ್ಲಿ ಅವನು ಉಣ್ದನೆ ತಿಂದನೆ ಅಲ್ದಾಡ್ತಾ ಕೂತವನೆ. ಇವನು ಆಸ್ಪತ್ರೆಯಲ್ಲಿ ನಿಂತವನೆ. ಆಸ್ಪತ್ರೆಯಲ್ಲಿ ಜ್ಞಾನ ಹೇಳ್ದಾನೆ. ಕಷ್ಟ ಸುಖಕ್ಕೆ ಮಡಿಕಬೇಕಲ್ಲ ದುಡ್ಡು ಕಾಸ. ಮಳಿ ಕಳ್ದಿರ್ಲಿ ಏನಾರುವೆ
ತಾಳು ಎಡ್ತಿ ಮಾಡದ ಮುಟ್ಟದ ಅಂದಿದ್ದಾನ ಏನೋ ನಿಮ್ಮ ಅತ್ತಟ್ಟಿ ಅವರು ಆ ಊರಂತೂ ಇನ್ನೂ ಸರಿ ಅದಾವೆ ಯಾಕಂತ ಹಾಕೋ ದುಡ್ಡು ಕಾಸು ಮಡಿಕಬೇಕು ಮುಟ್ಬೇಕು ಒಂದಿಲ್ಲ ಕರ್ಕೊಂಡು ಪುಸ್ತಕಂತ ಓಡ್ ಬಂದ್ಬಿಟ್ಟವ್ರು ಗೌರ್ಮೆಂಟ್ ಆಸ್ಪತ್ರೆ ಸಿಕ್ತು ಅಂತವ ಅವ್ರಿಗೇನು ಜ್ಞಾನ ಇಲ್ಲ ಜ್ಞಾನ ಸರಿ ಕತ್ ಬಿಡಿ ಎಲ್ಲದಕ್ಕೆ ಲೊಟ ಲೊಟ ಅಂತಿದ್ರಿ ಏನು ಈಗ ಸಾಲ ಒಪ್ಕೋಬೇಕು ತಾನೇ ಒಪ್ಕೋತೀನಿ ಅದಕ್ಕೆ ಯಾಕೆ ಮನೇಲಿರೋರೆಲ್ಲ ಏನೋ ಜಗಳ ತಗೊಂಡು ಅದೇ ಒಂದು ಸುದ್ದಿ ಅಂದ್ಕೊಂಡು ಹಂಗೆ ಆಡ್ತಾ ಕೂತಿದ್ದೀರಿ ಏನು ಎಷ್ಟು ಆಗ್ಬಿಟ್ಟಿದೆ ನಾಲ್ಕು ಬರ್ತಾಗ್ಬಿಟ್ಟಿದ್ದ ಒಂದು ವಾಲೆ ಒಂದು 25,000 ಇದೊಂದು 20,000 45,000 50,000 ಸಾಲ ತೀರ್ಸೋಕೇನು ಕಷ್ಟವಾ ತೀರ್ಸ್ಕೊಬೇಕೇನು ಬಿಡು ಅದು ಹೇಳೋಕ್ಕೆ ಆ ಕೆಲಸದಿಂದ ತಪ್ಪಿಸಿ ಮಾಡಿ ಬಂದು ಇದೊಳ್ಳೆ ಚೆನ್ನಾಗದೆ ನೀನು ಒಳ್ಳೆ ಸರಿ ಅದಾವನೇ ಯಾಕಲ್ಲ ದುರಾಂಕಾರ ಚೆನ್ನಾಗಿ ಅದ ನಿನ್ಗುವೆ ಹೋಗು ಈಗ ಹೇಳಿದ್ವಲ್ಲ ಏನು ಸಂಜೆ ಹೊತ್ತು ಗೊತ್ತಾಯ್ತದೆ ಅನ್ಕೊಂಡು ಅಷ್ಟೊತ್ತು ಬತ್ತಿದಿ ಏನು ಈಗ ದುಡ್ದಿದ್ದು ಪಡೆದಿದ್ನಲ್ಲ ಏನು ಮಾಡಿಯೇ ಅಷ್ಟು ದಿವಸ ದುಡ್ದಲ್ಲ ಏನು ಸಾಲ ತೀರ್ಸೋಕ್ಕೆ ದುಡ್ದ ಅಕ್ಕ ಸರಿಯಾಗಿ ಕೇಳ್ತಾಳೆ ಏನು ಮಾಡಿದ್ದೀನಿ ನೀನು ಸಾಲ ಮಾಡ್ಕೊಂಡು ಏನು ಮಾಡಿದ್ದಿ ಅಂತವ ಸುಮ್ಮನೆ ತಿನ್ನಕ್ಕೆ ಉಣ್ಣಕ್ಕೆಲ್ಲ ಸಾಲ ಮಾಡ್ಕೊಂಡು ಸೋಕಿ ಮಾಡೋಕ್ಕೆಲ್ಲ ಸಾಲ ಮಾಡ್ಕೊಂಡು ಈಗ ಅನುಭವಿಸ್ತಾ ಕೂತಿರೋದು ಕೂತ್ಕೊಳ್ಳಿ ನಮ್ಗೇನಾಗಬೇಕಾಯ್ತು ಸುಮ್ಮನೆ ಕಂಡವ್ರಿಗೆ ತಿನ್ಸೋಕ್ಕೆ ಗೇರಿ 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 ಸಾಯ್ರಿ ಅದೇ ತಾನೇ ನಿಮಗೆ ಬಂದಿರೋ ದೊಡ್ಡ ರೋಗ ಉದ್ಧಾರ ಆಗದ ಮುಟ್ಟದ ಅಂತ ಅನ್ನೋದಿಲ್ಲ ಬರೀ ಹಿಂಗೆ ನಿಮ್ಮದು ಯಾಕ ಏನಾರು ಮಾಡ್ಕೊಳ್ಳಿ ಕೇಳಬೇಡ ಸಾಲ ನೀವು ಒಪ್ಕೊಂಡವನೇ ತಾನೇ ಒಪ್ಕೊಳ್ಳಿ ಏನು ಧರ್ಮಕ್ಕಲ್ಲಕತೆ ಹರಿದವನು ಹೆಂಗೆ ಬಂದಿದ್ದ ನೋಡು ನಿಮ್ಮ ಕಾಲು ಕೆಳಗೆ ಹುಟ್ಟಿರೋನು ನಿಮ್ಮ ಸಣ್ಣವನು ಹಂಗಿರ ಬುದ್ಧಿ ನಿಮ್ಗಿಲ್ವಲ್ರಲ್ಲ ನಿಮ್ಗಿಲ್ಲಕಂತ ತಗೊಳ್ಳಿ ಒಂದು ಅಕ್ಕ ತಂಗಿರುವನಲ್ಲ ಹಬ್ಬಕ್ಕೆ ಹುಣ್ಮೆಗೆ ಏನಲ್ಲ ಗೌರಿ ಹಬ್ಬ ಆಯ್ತಲ್ಲ ತಂಗಿಗೆ ಏನು ಮಾಡಿದಿರಿ ಏನು ಮಾಡಿದಿರಲ್ಲ ಒಂದು ಸೀರೆ ಗತಿ ಇಲ್ಲ ನಿಮ್ಮಿಂದ ಒಂದು ಬಟ್ಟೆ ಬರೀ ಗತಿಲ್ಲ ಹೋಗ್ಲಿ ಒಂದು ಬಳೆನಾರು ತಗೊಳ್ಬೇಕು ತಾನೆ ಅದೂ ಇಲ್ಲ ನೀವು ಹೇಳ್ತಿದ್ದು ಬೆಂಕಿ ಹಾಕವ್ರೆ ನಾಟಕ ನೋಡೋ ನಾಟಕವೇ ಹೆಂಗೆ ಆಡ್ತಾ ನಿಂತಿದ್ದಾರೆ ನಾಟಕವೇ ಎಲ್ಲನೂ ಹೇಳ್ಬೇಕು ನಾವು ಒಂದೊಂದಾಗಿ ಬುಡ್ಸಿ ಬುಡ್ಸಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತವೆ ಅಕ್ಕ ತಂಗಿ ಬಾವಿಸೋಕ್ಕಿಲ್ಲ ಕರೆದು ಮಾಡೋಕ್ಕಿಲ್ಲ ಮುಟ್ಟಕ್ಕಿಲ್ಲ ಇತ್ತಾಗಿ ನೆಟ್ಟಿಗೆ ವ್ಯಾಪಾರ ಮಾಡ್ಕೋಬೇಕಿಲ್ಲ ಒಂದು ಮನೆ ಕಟ್ಟಿಲ್ಲ ಒಂದು ಮದುವೆ ಮಾಡಿಲ್ಲ ಮಕ್ಕಳು ಓದಿಸಿಲ್ಲ ಮಾಡಿಲ್ಲ ಮುಟ್ಟಿಲ್ಲ ಸಾಲ 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 ಕೇಳಿದ್ರೆ ಸಾಲ ಏನೋ ನಂಟ್ರು ನಂಟ್ರು ಅಂದ್ಕೊಂಡು ಅವ್ರಿಗೇನು ಬಂದವ್ರಿಗೆಲ್ಲ ಒರ್ಸ್ ಕಳಿಸಿರ ಅದೂ ಇಲ್ಲ ಯಾಕೆ ಸಾಲ ಆದದು ಕುತ್ಕ ತಿಂದರೆ ಸಾಲ ಆಗ್ತಾನೆ ಹಿಂದೇನದದು ನೇ ಡ್ರಮ್ಮು ಏನಾರು ನೀನು ಅವ್ರವ್ರ ಜವಾಬ್ದಾರಿ ಅವ್ರಿಗೆ ವಹಿಸ್ಬಿಟ್ಟು ಮುರುವದಿಂದ ತಂದಾಕಿದ್ದ ತಿನ್ಕೊಂಡು ಬಿದ್ದಿರೋದು ಕಲಿ ನೀನು ಅವನಿಂದ ಕಿತ್ತಿ ಇವನು ಕೊಡೋದು ಇವನಿಂದ ಕಿತ್ತಿ ಅವನು ಕೊಡೋದಂಗೆ ನೀರು ತೊಳ್ಕೊಂಬರ್ಕ ಯಾವಾರ ಮಾಡಕ್ಕೆ ಹೋಗ್ಬೇಡ ನೀನು ಹಾಳು ಮಾಡ್ಬಿಟ್ಟು ಹಾಳು ಮಾಡ್ತವ ಅವನಿಂದ ಇವನು ಕೊಡೋದು ಇವನಿಂದ ಅವನು ಕೊಡೋದು ಹಂಗೆ ಮಾಡಿ ಎಲ್ಲರನ್ನೂ ಹಾಳು ಮಾಡ್ತಾ ಕೂತಾಳೆ ಹಾಳು ಮಾಡ್ತವ ಅಲ್ಲ ಕಣತೆ ಹೋಗಿ ಹೋಗಿ ನನ್ನ ಬುಡಕ್ಕೆ ಬಂದಿದ್ರಲ್ಲ ನನ್ನ ಪರವಾಗಿ ಸುಮ್ಮನೆ ನಿಂತಿದ್ದ ನಾನು ಏನು ಮಾಡಿದೆ ಕಷ್ಟಕ್ಕೋಸಿ ಕಾಸು ಇಸ್ಕೊಡು ಅಂತಂದೆ ಈಗ ಒಪ್ಕೊಂಡನೆಲ್ಲ ಬಿಡಿ ರಮೇಶ ಇಲ್ಲ ರಮೇಶ ಸುಮ್ಮನೆ ನೀನು ಇದು ಮಾಡಕ್ಕೆ ಹೋಗ್ಬೇಡ ಇದು ಮಾಡು ನೀನು ಒಪ್ಕೊ ಆಮೇಲೆ ನೋಡು ಬೈತಾ ನನಗೆ ಬಯಸ್ಬೇಡ ನೀನು ಆಮೇಲೆ ನಾನು ಏನೋ ಕಷ್ಟಕ್ಕಾಗಲಿ ಅಂದ್ಬಿಟ್ಟು ಹೆಂಗೋ ಕುಳ್ಳನ್ನ ಕೇಳಿ ಮಾಡಿ ನಾನು ಈಸ್ಕೊಟ್ಟಿವ್ನಿ ಏನು ಅವನತವು ಇಲ್ಲ ಕಾಸು ಅವನತವು ಅವನಿಗೆ ಸಾಲ ಮಾಡಿರೋದಯ್ಯ ನೀನು ವಹಿಸ್ಕೊಂಡು ನೀ ಸಾಲ ತೀರ್ಸ್ಕೊ ಅವ್ರವ್ರ ಜವಾಬ್ದಾರಿ ಅವ್ರವ್ರ ಇರಬೇಕು ಕುಳ್ಳನಿಗೆ ಅವ್ನಿಗೆ ಬೇಕಾದಷ್ಟು ಅದೇ ಕೆಲಸ ಕೆಮ್ಮಿ ಅಲ್ಲವ ಅವನು ಏನು ಬೇಡ ಬಿಡವ ಕೇಳೋದು ನಾನೇ ತೀರ್ಸ್ಕೊತೀನಿ ಅಂತ ಅಂತಿದ್ದೆ ನಾವು ಅವನ ಕಷ್ಟ ಅವನಿಗೆ ಕಾಸಲ್ಲಿದೆ ಬಂದದು ಅವನಿಗೆ ವಾಲ್ದಲ್ಲಿ ಮಾಡಬೇಕು ಕೂಲಿಗಿಲಿಗೆ ಹೋಯ್ಕಿಲ್ಲ ಅಲ್ಲೆಷ್ಟು ಬಂದದು ಅವ್ನ ಕಷ್ಟ ಅವನಿಗೆ ತಿನ್ನಕ್ಕೆ ಯಾರಾದರೆ ಹೆಚ್ಚಾಗ್ಬಿಟ್ಟದೆ ಈಗ ಅಂಥದ್ರಲ್ಲಿ ಸರಿ ಕತೆ ವಹಿಸ್ಕೊಳ್ಳಲ್ವೇ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ